ನಮಸ್ತೆ, ನಾನು ಅಪರ್ಣಾ. ನನ್ನ ಯೂಟ್ಯೂಬ್ ಚಾನಲ್ ಅಬಿಗಿಯ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಈ ಹಿಂದೆ ನಾನು ಓವರ್ವ್ಯೂ ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಎಂಟೈರ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಏನೇನಿದೆ, ಅದರದ್ದು ಸೆಕ್ಷನ್ಸ್ ಯಾವುದು, ಪಾರ್ಟ್ಸ್ ಯಾವುದು, ಚಾಪ್ಟರ್ಸ್ ಯಾವುದು ಅಂತ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅದರದ್ದು ಇಂಟ್ರಡಕ್ಷನ್ನು ಮತ್ತು 2018 ಒಂದು ಅಮೆಂಡ್ಮೆಂಟ್ ಆಗಿದೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ಗೆ. ಸೊ ಆ ಅಮೆಂಡ್ಮೆಂಟ್ ಏನೇನು ಚೇಂಜಸ್ ತಂದಿದೆ ಅದನ್ನು ತಿಳಿಸ್ಕೊಡ್ತೇನೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ ಅದು ತುಂಬ ಇಂಪಾರ್ಟೆಂಟು. ಸೊ ಈ ವಿಡಿಯೋನ ನೋಡಿ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗ್ಬೋದು. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇದರ ಇಂಟ್ರಡಕ್ಷನ್ ಇವತ್ತು ನೋಡ್ತಾ ಹೋಗೋಣ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಫ್ 1963. ಸೊ ಇದು ಯಾವುದ್ರ ಬಗ್ಗೆ ಹೇಳುತ್ತೆ? ನಮಗೆ ರಿಲೀಫ್ ಅಂದರೆ ಏನು, ಯಾವುದಕ್ಕೆ ಹೇಗೆ ರಿಲೀಫ್ ಸಿಗತ್ತೆ ಅದ್ರ ಬಗ್ಗೆ ಹೇಳುತ್ತೆ. ರಿಲೀಫ್ ಅಂದರೆ ರೆಮಿಡಿ ಅಂತ, ಪರಿಹಾರ. ಕೆಲವೊಂದಕ್ಕೆ ಹೇಗೆ ಪರಿಹಾರ ಪಡೆಯೋದು, ಕೆಲವೊಂದು ಸಿವಿಲ್ ರೈಟ್ಗೆ, ಇಲ್ಲಿ ಎಸ್ಪೆಷಲಿ ಹೇಳೋದು ಯಾವುದು, ಸಿವಿಲ್ ರೈಟ್. ಸಿವಿಲ್ ರೈಟ್ಗೆ ಒಬ್ಬ ವ್ಯಕ್ತಿಗೆ ಒಂದು ಸಿವಿಲ್ ರೈಟ್ ಅಂತ ಇರುತ್ತೆ. ಸೊ ಅದು ಬ್ರೀಚ್ ಆದಾಗ, ಉಲ್ಲಂಘನೆ ಆದಾಗ ಆ ಒಂದು ಉಲ್ಲಂಘನೆಗೆ ಹೇಗೆ ಪರಿಹಾರ ಸಿಗತ್ತೆ? ಒಂದು ನಾವು ನೋಡೋ ಪ್ರಕಾರ ಜನರಲ್ ರಿಲೀಫ್ ಅಂತ ಹೇಳ್ತಾರೆ, ಜನರಲ್ ರಿಲೀಫ್ ಅಂತ. ಇನ್ನೊಂದು ಸ್ಪೆಸಿಫಿಕ್ ರಿಲೀಫ್, ನಿರ್ದಿಷ್ಟವಾಗಿ ಒಂದು ಪರಿಹಾರವನ್ನು ಕೇಳಬಹುದು. ಓಕೆ, ಸೊ ಇದು ಹೇಗೆ ಪಡೆಯೋದು ಹೇಳೋದನ್ನು, ಸ್ಪೆಸಿಫಿಕ್ ರಿಲೀಫ್ ಹೇಗೆ ಪಡೆಯೋದು ಅದನ್ನು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಫ್ 1963 ನಮಗೆ ತಿಳಿಸ್ಕೊಡುತ್ತೆ. ಈಗ ನಾವು ಒಂದು ಉದಾಹರಣೆ ನೋಡೋಣ. ಒಬ್ಬ ಎ ಮತ್ತು ಬಿ ಅಂತ ಇಬ್ಬರು ವ್ಯಕ್ತಿಗಳಿರ್ತಾರೆ. ಅವರು ಎ ಹೇಳುವವನು ಬಿಗೆ ತನ್ನ ಜಾಗವನ್ನು ಮಾರಾಟ ಮಾಡಲಿಕ್ಕೆ ಒಪ್ಕೊಳ್ತಾನೆ. ಅದು ಎಷ್ಟಕ್ಕೆ? ಫಾರ್ ₹1,00,000. ಓಕೆ, ಸೊ ಎ ಅಗ್ರೀಸ್ ಟು ಸೆಲ್ ಹಿಸ್ ಹೌಸ್ ಆರ್ ಹಿಸ್ ಪ್ರಾಪರ್ಟಿ ಫಾರ್ ಬಿ ಫಾರ್ ಅ ಕನ್ಸಿಡರೇಷನ್ ಅಮೌಂಟ್ ಆಫ್ ₹1,00,000. ಹೀಗೆ ಇರುವಾಗ ಎ ಲೇಟರ್ ಸ್ಟೇಜಲ್ಲಿ ಹಿ ಡಿನೈಸ್, ಅವನು ಮನೆಯನ್ನು ಮಾರಾಟ ಮಾಡಲಿಕ್ಕಾಗೋದಿಲ್ಲ. ಆವಾಗ ಬಿಗೆ ಒಂದು ಕಾಂಟ್ರ್ಯಾಕ್ಟ್ ವತಿಯಿಂದ ಒಂದು ಇವರಿಬ್ಬರ ಮಧ್ಯೆ ಏನು ಕಾಂಟ್ರ್ಯಾಕ್ಟ್ ಆಗಿರುತ್ತೆ, ಒಂದು ರೈಟ್ ಇರುತ್ತೆ. ಆ ರೈಟು ಉಲ್ಲಂಘನೆ ಆಗಿದೆ. ಮನೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಒಪ್ಕೊಂಡಿರ್ತಾನೆ, ಹಾಗೆ ದುಡ್ಡು ಕೊಡಲಿಕ್ಕೆ ಒಪ್ಕೊಂಡಿರ್ತಾನೆ, ಆದರೆ ಆ ರೈಟ್ ಉಲ್ಲಂಘನೆ ಆಗಿರುತ್ತೆ. ಸೊ ಹಾಗಿರುವಾಗ ಅವನಿಗೆ ಒಂದು ಪರಿಹಾರ ಅಂತ ಸಿಗುತ್ತೆ. ಸೊ ಆ ಪರಿಹಾರ ಯಾವುದು, ಜನರಲ್ ರಿಲೀಫಾ ಅಥವಾ ಸ್ಪೆಸಿಫಿಕ್ ರಿಲೀಫಾ? ನಾವಿಲ್ಲಿ ಎರಡು ತರಹ ನೋಡ್ಬೋದು. ಒಂದು ಏನು, ಪರ್ಟಿಕ್ಯುಲರ್ ಆಗಿ ನನಗೆ ಮನೆಯೇ ಬೇಕು, ಮನೆ ಅಥವಾ ಪ್ರಾಪರ್ಟಿನ ಸೇಲ್ ಮಾಡಿ ಕೊಡಬೇಕು ಅಂತ ಹೇಳಿ ಬಿ ಕೇಳ್ಬೋದು. ಓಕೆ, ಅಥವಾ ಮನೆ ಕೊಡ್ತಿದ್ರೆ ಅಥವಾ ಪ್ರಾಪರ್ಟಿ ಕೊಡ್ತಿದ್ರೆ ನನಗೆ ಕಾಂಪನ್ಸೇಷನ್ ಕೊಡಿ ಅಂತ ಕೇಳ್ಬೋದು. ನನಗೆ ಮನೆಯನ್ನು ಅಥವಾ ಪ್ರಾಪರ್ಟಿನ ಮಾರಾಟ ಮಾಡದೇ ಇರೋದಕ್ಕೆ ಏನು ಕೇಳ್ಬೋದು, ಕಾಂಪನ್ಸೇಷನನ್ನು ಕೇಳ್ಬೋದು. ಸೊ ಇಲ್ಲಿ ನಾವು ಎರಡು ತರಹ ನೋಡ್ಬೋದು. ಬಿಗೆ ಯಾವ ಥರ ರೆಮಿಡಿ ಸಿಗತ್ತೆ ಅಥವಾ ಯಾವ ಥರ ರಿಲೀಫ್ ಸಿಗತ್ತೆ. ಒಂದು ಪರ್ಟಿಕ್ಯುಲರ್ ಆಗಿ ಏನು ಒರಿಜಿನಲ್ ಫಾರ್ಮ್ ಇತ್ತು, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಸೊ ಅದನ್ನು ಕೇಳ್ತಾನೆ, ನಂಗೆ ಅದೇ ಮಾಡಿಕೊಡ್ಬೇಕು, ಕಾಂಟ್ರಾಕ್ಟಲ್ಲಿ ನಾವು ಏನು ಒಪ್ಕೊಂಡಿದ್ವಿ ಅದೇ ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡು ಬಿ ಕೇಳ್ಬೋದು. ಅಥವಾ ನನಗೆ ಅದ್ರ ಬದಲು ಜನರಲ್ ಕಾಂಪನ್ಸೇಷನ್ ಕೊಡಿ, ನನಗೆ ಪರಿಹಾರ ಅಂತ, ಮಾನಿಟರಿ ಕಾಂಪನ್ಸೇಷನ್, ದುಡ್ಡಲ್ಲಿ ಅಳತೆ ಮಾಡಿ ಪ್ರಮಾಣ ಮಾಡಿ ಕೊಡಿ ಅಂತ ಹೇಳಿ ಕೇಳ್ಬೋದು. ಓಕೆ, ಸೊ ಈ ತರಹ ಒಂದು ಅದೇ ಒರಿಜಿನಲ್ ಫಾರ್ಮಲ್ಲಿ ಹೇಗೆ ಕೇಳ್ತಾರೆ, ದ್ಯಾಟ್ ಈಸ್ ನೋನ್ ಆ್ಯಸ್ ಸ್ಪೆಸಿಫಿಕ್ ರಿಲೀಫ್. ಸ್ಪೆಸಿಫಿಕ್ ರಿಲೀಫ್ ಅಂತ ಹೇಳ್ತಾರೆ. ಓಕೆ, ಇನ್ನು ಮಾನಿಟರಿ ಕಾಂಪನ್ಸೇಷನ್ನು ಟು ವಿಕ್ಟಿಮ್ ಆನ್ ಬ್ರೀಚ್ ಆಫ್ ಕಾಂಟ್ರ್ಯಾಕ್ಟ್, ದ್ಯಾಟ್ ಈಸ್ ನೋನ್ ಆ್ಯಸ್ ಜನರಲ್ ರಿಲೀಫ್. ಸೊ ಇದು ಎರಡೂ ತರಹ ರಿಲೀಫ್ ಸಿಗತ್ತೆ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಯಾವುದು ಹೇಳುತ್ತೆ, ಈ ನಮ್ಮ ಸ್ಪೆಸಿಫಿಕ್ ರಿಲೀಫ್ ಆಗಿ ನಿರ್ದಿಷ್ಟವಾಗಿ ಏನು ಹೇಳ್ತಾರೆ, ಎನ್ಫೋರ್ಸ್ಮೆಂಟ್ ಆಫ್ ಎನಿ ರೈಟ್ ಇನ್ ಇಟ್ಸ್ ಒರಿಜಿನಲ್ ಫಾರ್ಮ್, ಅದು ಸ್ಪೆಸಿಫಿಕ್ ರಿಲೀಫ್ ಆಗಿರುತ್ತೆ. ಓಕೆ, ಸೊ ಜನರಲ್ ರಿಲೀಫ್ ಅಂದರೆ ಏನು, ಕಾಂಪನ್ಸೇಷನ್ ಟು ವಿಕ್ಟಿಮ್ ಆನ್
ಬ್ರೀಚ್ ಆಫ್ ಎನಿ ಸಿವಿಲ್ ರೈಟ್. ಸ್ಪೆಸಿಫಿಕ್ ರಿಲೀಫ್ ಅಂದರೆ ಎನ್ಫೋರ್ಸ್ಮೆಂಟ್ ಆಫ್ ಎನಿ ರೈಟ್ ಇನ್ ಇಟ್ಸ್ ಒರಿಜಿನಲ್ ಫಾರ್ಮ್. ಆಯಿತಾ? ಸೊ ಈ ಒಂದು ಜನರಲ್ ರಿಲೀಫ್ ಮತ್ತು ಸ್ಪೆಸಿಫಿಕ್ ರಿಲೀಫ್ ಬಗ್ಗೆ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೇನೆ. ಜನರಲ್ ರಿಲೀಫ್ ಯಾವುದು ಎಲ್ಲಿ ನಮಗೆ ಕಾಣ್ಬೋದು? ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅದರಲ್ಲಿ ಸೆಕ್ಷನ್ 73 ಹೇಳುತ್ತೆ. ಬೇರೆ ಬೇರೆ ಥರ ಕಾಂಪನ್ಸೇಷನ್ ಹೇಳುತ್ತೆ, ಆದರೆ ಸೆಕ್ಷನ್ 73 ಜನರಲ್ ಕಾಂಪನ್ಸೇಷನ್ ಬಗ್ಗೆ ನಮಗೆ ಅದರಲ್ಲಿ ತಿಳಿಸ್ಕೊಡ್ತಾರೆ. ಸೊ ಅದು ಜನರಲ್ ರಿಲೀಫ್. ಹಾಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಪರ್ಟಿಕ್ಯುಲರ್ಲಿ ನಮಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಫ್ 1963 ಅಲ್ಲಿ ಕಾಣಸಿಗತ್ತೆ. ಓಕೆ, ಸೊ ಇದು ಒಂದು ಬೇಸಿಕ್ ಇಂಟ್ರೊಡಕ್ಷನ್ನು. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಯಾವ ಥರ ರಿಲೀಫನ್ನು ಕೊಡುತ್ತೆ ಅಂತ. ಇದು ನಾಟ್ ಎಕ್ಸಾಸ್ಟಿವ್, ಎಲ್ಲ ತರಹ ಸ್ಪೆಸಿಫಿಕ್ ರಿಲೀಫನ್ನು ಇದು ಕೊಡ್ತದೆ ಅಂತ ಅಲ್ಲ. ಇಟ್ಸ್ ನಾಟ್ ಎಕ್ಸಾಸ್ಟಿವ್. ಆದರೆ ಕೆಲವೊಂದು 7 ತರಹದ ರಿಲೀಫ್ ಅದನ್ನು ಹೇಳಿದ್ದಾರೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ. ಹಾಗಿದ್ರೆ ನಾವು ಆ್ಯಕ್ಟ್ ನೋಡ್ತಾ ಏನೇನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇದರಲ್ಲಿ ನಾನು ಓವರ್ ವ್ಯೂ ಅಲ್ಲಿ ಆಲ್ರೆಡಿ ಹೇಳಿದ್ದೇನೆ ಯಾವ ಥರ ಡಿವೈಡ್ ಆಗಿದೆ ಅಂತ. ಇದರಲ್ಲಿ ಎಷ್ಟು ಪಾರ್ಟ್ ಬರುತ್ತೆ? ದೇರ್ ಆರ್ 3 parts ಆ್ಯಂಡ್ ಹೌ ಮೆನಿ ಚಾಪ್ಟರ್ಸ್? 8 chapters ಕನ್ಸಿಸ್ಟಿಂಗ್ ಆಫ್ 42 ಸೆಕ್ಷನ್ಸ್. ಓಕೆ, ಮೊದಲು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಬರೋಕ್ಕಿಂತ ಮುಂಚೆ ಯಾವ ಆ್ಯಕ್ಟ್ ಇತ್ತು? ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಫ್ 1877 ಇತ್ತು. ಓಕೆ, ಅದು ರಿಪೀಲ್ ಆಗಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಫ್ 1963 ಬಂತು. ಅದ್ರ ಜೊತೆ 2018 ಏನಾಯಿತು? ಸ್ಪೆಸಿಫಿಕ್ ರಿಲೀಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಅದು ಕೂಡ ಬಂತು. ಸೊ ನಾವು ಇದು ಓದೋದಾದರೆ ಕಂಬೈನ್ ಆಗಿ ಇದೆರಡು ಸಹಿತ ಓದಬೇಕಾಗತ್ತೆ. ಅಮೆಂಡ್ಮೆಂಟ್ ಆ್ಯಕ್ಟು ತುಂಬ ಮೇಜರ್ ಚೇಂಜಸನ್ನು ತಂದಿದೆ. ಯಾವ್ಯಾವ ಚೇಂಜಸ್ ತಂದಿದೆ ಅದು ಕೂಡ ಓದ್ಕೊಳ್ಬೇಕು. ಎಕ್ಸಾಮ್ ದೃಷ್ಟಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಎಂಟೈರ್ ಒಂದು ಆ ಪ್ರೊಸೀಜರ್ ಸ್ಪೆಸಿಫಿಕ್ ರಿಲೀಫ್ ಗ್ರ್ಯಾಂಟ್ ಮಾಡುವಂಥ ಎಂಟೈರ್ ಜಡ್ಜಸ್ ಡಿಸ್ಕ್ರಿಷನನ್ನು ಚೇಂಜ್ ಮಾಡಿದೆ ಸ್ಪೆಸಿಫಿಕ್ ರಿಲೀಫ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಅದು ಏನು ಹೇಳುತ್ತೆ? ಯಾವ ಸೆಕ್ಷನ್ ಅಮೆಂಡ್ಮೆಂಟ್ ಆಗಿದೆ, ಯಾವ ಸೆಕ್ಷನ್ ರಿಪೀಲ್ ಆಗಿದೆ, ಯಾವ ಸೆಕ್ಷನ್ನು ಸಬ್ಸ್ಟಿಟ್ಯೂಟ್ ಆಗಿದೆ, ಅದನ್ನೆಲ್ಲದು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ನೋಡೋ ಪ್ರಕಾರ ಪ್ರಿಯಂಬಲ್, ಯಾವಾಗಲೂ ಪ್ರಿಯಂಬಲ್ಲು ಕೂಡ ನೋಡ್ಕೊಳ್ಬೇಕಾಗತ್ತೆ. ಆ್ಯನ್ ಆ್ಯಕ್ಟ್ ಟು ಡಿಫೈನ್ ಆ್ಯಂಡ್ ಅಮೆಂಡ್ ದಿ ಲಾ ರಿಲೇಟಿಂಗ್ ಟು ಸರ್ಟನ್ ಕೈಂಡ್ಸ್ ಆಫ್ ಸ್ಪೆಸಿಫಿಕ್ ರಿಲೀಫ್. ಸೊ ದಿಸ್ ಆ್ಯಕ್ಟ್ ಇಸ್ ನಾಟ್ ಎಕ್ಸಾಸ್ಟಿವ್. ಓಕೆ, ಸೊ ಡಿಫೈನ್ ಮತ್ತು ಆಲ್ರೆಡಿ ಇರುವಂತಹ ಕೆಲವೊಂದು ಸ್ಪೆಸಿಫಿಕ್ ರಿಲೀಫ್ ಇರುತ್ತೆ, ಅದನ್ನು ಹೇಗೆ ಹೊಸ ಥರ ಡಿಫೈನ್ ಮಾಡಿ ಕೆಲವೊಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅದೇ ಹೇಳಿದಾಗೆ 1877 ಆಲ್ರೆಡಿ ಒಂದು ಆ್ಯಕ್ಟ್ ಇತ್ತು, ಅದನ್ನು ಅಮೆಂಡ್ ಮಾಡಿ ಹೊಸದಾಗಿ 1963 ತಂದರು. ಸೊ ಇದು ಒಂದು ತರಹದ ಪ್ರಿಯಂಬಲ್. ಓಕೆ, ಇನ್ನು ದಿಸ್ ಆ್ಯಕ್ಟ್ ಇದು ನೋಡಿ, ಶಾರ್ಟ್ ಟೈಟಲ್ ಎಕ್ಸ್ಟೆಂಟ್ ಆ್ಯಂಡ್ ಕಮೆನ್ಸ್ಮೆಂಟ್ ಅಂತ ಇದೆಲ್ಲ ಸೆಕ್ಷನ್ 1. ದಿಸ್ ಆ್ಯಕ್ಟ್ ಮೇ ಬಿ ಕಾಲ್ಡ್ ದಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಫ್ 1963. ಇಟ್ extends to the whole of India except the state of Jammu and Kashmir. ಇದು ಚೇಂಜ್ ಆಗಿದೆ, ಇದು ಓಲ್ಡ್ ಲಾ ಆಯಿತಾ. ಅಮೆಂಡ್ಮೆಂಟ್ ಆ್ಯಕ್ಟ್ ಇದರಲ್ಲಿ ಇನ್ಕ್ಲೂಡ್ ಆಗಲಿಲ್ಲ. ಸೊ ನಾನು ಬೇಸಿಕಲಿ ಇಂಟೆನ್ಷನಲ್ ನಾನು ನಿಮಗೆ ಇದು ಹಳೆ ಆ್ಯಕ್ಟ್ ತೋರಿಸ್ತಿದ್ದೇನೆ. ಯಾಕೆಂದರೆ ಕೆಲವ್ರ ಹತ್ರ ಹಳೆ ಎಡಿಷನ್ ಇದ್ದರೆ ಪ್ಲೀಸ್ ನೋಡ್ಕೊಳ್ಳಿ. ಯಾಕೆಂದರೆ ಈಗ ಇಟ್ ಎಕ್ಸ್ಟೆನ್ಸ್ ಟು ಹೋಲ್ ಆಫ್ ಇಂಡಿಯಾ. ಇದು ಯಾಕೆ ಎಕ್ಸೆಪ್ಟ್ ದಿ ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ್ ಇದು ಆಗಿದೆ ಅಂದರೆ, ಇದರಲ್ಲಿ ನಾವು ನೋಡೋದಾದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಮೂಲಕ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಇರುವಂತಹ ಸ್ಪೆಷಲ್ ಸ್ಟೇಟಸ್ ಅಂತ ಇತ್ತು ಮುಂಚೆ, ಅದನ್ನು ರಿವೋಕ್ ಮಾಡಿದ್ದಾರೆ. ಯಾವ ಆ್ಯಕ್ಟ್ ಮೂಲಕ? ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆಫ್ 2019 ಸೊ ವಿತ್ ಎಫೆಕ್ಟ್ ಫ್ರಾಮ್ 31st October 2019. ಈ ಡೇಟ್ ನಿಮಗೆ ಇಂಪಾರ್ಟೆಂಟ್, ಜಿ ಕೆಗೂ ಹೆಲ್ಪ್ ಆಗುತ್ತೆ. 31/10/2019 ಅಂತ ಇದು ನೆನ್ಪಿಟ್ಕೊಳ್ಳಿ. ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಫೋರ್ಸಿಗೆ ಬಂದಿದ್ದ ದಿನ ಇದು. ಸೊ ಈ ದಿನದಿಂದ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇಸ್ ಅಪ್ಲಿಕೇಬಲ್ ಟು ಹೋಲ್ ಆಫ್ ಇಂಡಿಯಾ
ಇಂಡಿಯಾ ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಈಗ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲಡಾಖ್ ಅಂತ ಹೇಳಿ ಎರಡು ಡಿವೈಡ್ ಮಾಡಿ, ಸೊ ಇಟ್ಸ್ ಅಪ್ಲಿಕೇಬಲ್ ಟು ದಿ ಎಂಟೈರ್ ಇಂಡಿಯಾ. ಹಾಗಂತ ನಾವು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಸೊ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಈಸ್ ಅಪ್ಲಿಕೇಬಲ್ ಟು ಎಂಟೈರ್ ಇಂಡಿಯಾ, ಎಕ್ಸೆಪ್ಟ್ ಜಮ್ಮು ಕಾಶ್ಮೀರ್ ಅಂತ ಇಲ್ಲ ಈಗ. ಅದು ಇಟ್ಸ್ ಅಪ್ಲಿಕೇಬಲ್ ಟು ಆಲ್ ದಿ ಟೆರಿಟರೀಸ್. ಯಾವುದು ಜಮ್ಮು ಆ್ಯಂಡ್ ಕಾಶ್ಮೀರ್, ಲಡಾಖ್ ಅಂತ ಯಾವುದಾದಿದೆ ಅದೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. GKಗೆ ಜುಡಿಷಿಯಲ್ ಎಕ್ಸಾಮ್ಗೆ ತುಂಬ ಕೇಳುವಂತಹ ಪಾಸಿಬಲ್ ಕ್ವಶನ್ಸ್ ಇದೆಲ್ಲ. ಇನ್ನು ನೆಕ್ಸ್ಟ್ ಡೆಫಿನಿಷನ್ಸ್ ಯಾವುದು ಸೆಕ್ಷನ್ 2 ಅಲ್ಲಿ ಹೇಳ್ತಾರೆ. ಸೊ ಡೆಫಿನಿಷನ್ ಕ್ಲಾಸ್ ಅಂತ ಏನು ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದು ಇದು ಹೇಳಿದ್ದಾರೆ. ಆಬ್ಲಿಗೇಷನ್ ಅಂದರೆ ಏನು, ಆಬ್ಲಿಗೇಷನ್, ಟ್ರಸ್ಟ್, ಸೆಟ್ಲ್ಮೆಂಟ್, ಈ ಥರ ಕೆಲವೊಂದು ವರ್ಡ್ಸ್ ಹೇಳಿದ್ದಾರೆ. ಆದರೆ ಮೇನ್ ನಾವು ಅದರದ್ದು ಇಂಟೆನ್ಷನ್ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಈಗ ಸಪೋಸ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಕೆಲವೊಂದು ವರ್ಡ್ಸ್ ಡಿಫೈನ್ ಮಾಡಿದ್ದಾರೆ. ಅದೇ ವರ್ಡ್ಸ್ ಈ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲೂ ನಾವು ಕಾಣ್ಬೋದು. ಸೊ ಆ ಥರ ವರ್ಡ್ಸ್ ಇದ್ದರೆ ಅದರದ್ದು ಮೀನಿಂಗ್ ಏನಾಗುತ್ತೆ, ನಾವು ವಿ ಹ್ಯಾವ್ ಟು ರೆಫರ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಂತ ಹೇಳಿದ್ದಾರೆ. ಓಕೆ. ಆಬ್ಲಿಗೇಷನ್ ಅಂದರೆ ವಿಚ್ ಇಸ್ ಎನ್ಫೋರ್ಸಬಲ್ ಬೈ ಲಾ, ಡ್ಯೂಟಿ ವಿಚ್ ಹ್ಯಾಸ್ ಟು ಬಿ ಎನ್ಫೋರ್ಸಬಲ್ ಬೈ ಲಾ. ಅದು ಸಿಂಪಲ್. ಕೆಲವೊಂದು ಟ್ರಸ್ಟ್ ಅಂದರೆ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ ಪ್ರಕಾರ ಕೊಟ್ಟಿರುವಂಥ ಡೆಫಿನೇಷನ್ ರೆಫರ್ ಮಾಡಿ ಅಂತ. ಸೆಟ್ಲ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಮೀನ್ಸ್ ಎನಿ ಇನ್ಸ್ಟ್ರೂಮೆಂಟ್ whereby destination or devolution of successive interest in movable or immovable property is disposed of or is agreed to be disposed of. ಒಂದು ಇಂಟ್ರೆಸ್ಟನ್ನು ಹೇಗೆ ಇನ್ನೊಬ್ಬರಿಗೆ ಕನ್ವೆ ಮಾಡ್ತಾರೆ, ಅದು ಮೂವಬಲ್ ಮತ್ತು ಇಮೂವಬಲ್ ಪ್ರಾಪರ್ಟಿಲಿ ಇರುವಂತಹದ್ದು, ಎಕ್ಸೆಪ್ಟ್ ವಿಲ್ ಆರ್ ಕೋಡಿಸಿಲ್ ಅದು ಅಂತ ಹೇಳಿ. ಅದ್ರ ಬಗ್ಗೆ ಡೀಟೇಲಾಗಿ ಹೋಗೋದು ಬೇಡ ಇದು ಈಗ ಈ ಒಂದು ಹಂತದಲ್ಲಿ. ಆದರೆ ಡೆಫಿನೇಷನ್ ಕ್ಲಾಸ್ ಅಂತ ಒಂದು ತುಂಬ ದೊಡ್ಡ ಸೆಕ್ಷನ್ ಅಲ್ಲ. ಈಗ IPC ಇರುವಂಥ IPC ಅಥವಾ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ ನಾವು ಡೆಫಿನೇಷನ್ಸ್ ಏನಂತ. ಹಾಗೆ ಇಲ್ಲಿ ಆ ಥರ ಯಾವುದಿಲ್ಲ. ಮೇನ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಇರುವಂತಹ ಡೆಫಿನೇಷನ್ಸನ್ನೇ ಇಲ್ಲೂ ಕೂಡ ಮೀನಿಂಗ್ಸನ್ನು ಇಲ್ಲಿ ಆ್ಯಕ್ಟಲ್ಲಿ ಬರುವಂತಹ ಡೆಫಿನೇಷನ್ಗೆ ನಾವು ಕೊಡ್ಬೋದು, ಮೀನಿಂಗ್ ಕೊಡ್ಬೋದು ಅಂತ ಹೇಳ್ತಾರೆ. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಸೇವಿಂಗ್ಸ್ ಅಂತ ಇದೆ. ಸೇವಿಂಗ್ಸ್ ಅಂದರೆ ಏನು, ಎಕ್ಸೆಪ್ಟ್ ಆ್ಯಸ್ ಅದರ್ಸ್ ಪ್ರೊವೈಡೆಡ್ ನಥಿಂಗ್ ಇನ್ ದಿಸ್ ಆ್ಯಕ್ಟ್ ಶಾಲ್ ಬಿ ಡೀಮ್ಡ್ to deprive any person of any right to relief other than specific performance which he may have under any contract. ಅಂದರೆ ಏನರ್ಥ ನೋಡಿ, ಸೆಕ್ಷನ್ 3ಅಲ್ಲಿ ಸೇವಿಂಗ್ಸ್ ಕ್ಲಾಸ್ ಅಂತ ಇದೆ. ಅಂದರೆ ಇದು ಎಕ್ಸೆಪ್ಷನ್ಸ್, ಕೆಲವೊಂದನ್ನು ಎಕ್ಸೆಂಪ್ಟ್ ಮಾಡುತ್ತೆ. ಹೇಗೆ ಅಂದರೆ, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಬಿಟ್ಟು ಬೇರೆ ರಿಲೀಫ್ ಕೂಡ ಸಿಗ್ಬೋದು ನಮಗೆ, ಅದರ್ ದ್ಯಾನ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಸೊ ಇಲ್ಲಿ ಒಂದು ರಿಲೀಫ್ ಕೊಟ್ಟಿದ್ದಾರೆ ಅಂತ ನಮಗೆ ಬೇರೆ ರಿಲೀಫ್ ತೊಗೊಳ್ಬಾರ್ದು ಅಂತ ಅಲ್ಲ. ಸೊ ಇಟ್ ಪ್ರೊಟೆಕ್ಟ್ಸ್ ಆಲ್ ಸಚ್ ರಿಲೀಫ್ಸ್. ಅದರ್ ದ್ಯಾನ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಯಾವುದು ಉಂಟು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೂಡ ಒಂದು ಅವೈಲೇಬಲ್ ಹೌದು, ಆದರೆ ಹಾಗಂತ ನಮಗೆ ಬೇರೆ ರಿಲೀಫ್ ಇರುವಂಥದ್ದಿದ್ದರೆ ಅದು ಕೂಡ ನಾವು ಪಾಸಿಬಿಲಿಟಿ ಇದೆ, ಅದನ್ನು ಇದು ನಲಿಫೈ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಏನು ಪ್ರೊಸೀಜರ್ ಇದೆ ಅದೇನು ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ರಿಜಿಸ್ಟ್ರೇಷನ್ ಆ್ಯಕ್ಟ್ ಡಾಕ್ಯುಮೆಂಟ್ಸ್ ಮೇಲೆ ಏನು ಮಾಡಬೇಕು ಆ ಪ್ರೊಸೀಜರನ್ನೆಲ್ಲ ಇದು ಎಕ್ಸೆಂಪ್ಟ್ ಮಾಡುತ್ತೆ, ಸೇವ್ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಸೆಕ್ಷನ್ 4 ಏನು ಹೇಳುತ್ತೆ, ಸೆಕ್ಷನ್ 4 ದಿಸ್ ಇಸ್ ಅಪ್ಲಿಕೇಬಲ್ ಆ್ಯಂಡ್ ಎನ್ಫೋರ್ಸಬಲ್ ಓನ್ಲಿ ಟು ಸಿವಿಲ್ ರೈಟ್ಸ್. ಸಿವಿಲ್ ರೈಟ್ಸಿಗೆ ಮಾತ್ರ ನಾವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅದನ್ನು ಅಪ್ಲೈ ಮಾಡ್ಬೋದು, ಬಟ್ ನಾಟ್ ಫಾರ್ ಪೀನಲ್ ಲಾಸ್. ಪೀನಲ್ ಲಾಸನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೆಕ್ಷನ್ 4 ಪರ್ಟಿಕ್ಯುಲರ್ ಆಗಿ ಹೇಳಿದೆ. ಸೊ ದಿಸ್ ಇಸ್ ಓನ್ಲಿ ಸಿವಿಲ್ ರೂಲ್, ಸಿವಿಲ್ ಲಾ ಅಂತ ನಾವು ಹೇಳ್ಬೋದು, ಆಯಿತಾ. ಸೊ ಇದು ಈ 4 ಸೆಕ್ಷನ್ಸ್ ಇದೆಲ್ಲ ಇದು ಪ್ರಿಲಿಮಿನರಿ, ಜಸ್ಟ್ ಬೇಸಿಕ್ ಇಂಟ್ರಡಕ್ಷನ್ನು. ಆ್ಯಕ್ಚುಲಾಗಿ ನಮಗೆ ಸ್ಟಾರ್ಟ್ ಆಗೋದು ಪಾರ್ಟ್ 2 ಅಲ್ಲಿ. ಅದಕ್ಕಿಂತ ಮುಂಚೆ ನಾನು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಕೆಲವೊಂದು ಮೇಜರ್ ಚೇಂಜಸನ್ನು ತಂದಿದ್ದಾರೆ, ಅದು ಯಾವುದು ಅಂತ ತಿಳಿಸ್ಕೊಡ್ತಾನೆ. ಈಗ ನೋಡಿ, ಬೇಸಿಕ್ ಚೇಂಜಸ್ ಯಾವುದು. ಮೊದಲು ಏನಿತ್ತು,
ಸ್ಪೆಸಿಫಿಕ್ ರಿಲೀಫ್ ಅಮೆಂಡ್ಮೆಂಟ್ ಆ್ಯಕ್ಟ್ 2018 ಏನೇನು ಮೇಜರ್ ಚೇಂಜಸ್ ತಂದಿದ್ದಾರೆ ಅಂತ ಒಂದು ಬ್ರೀಫಾಗಿ ನೋಡೋಣ. ನೋಡಿ, ಮೊದಲು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಗ್ರ್ಯಾಂಟ್ ಮಾಡೋದು ಜುಡಿಷಿಯಲ್ ಡಿಸ್ಕ್ರಿಷನ್ ಅಂತ ಇತ್ತು. ಅರ್ಲಿಯರ್ ಜುಡಿಷಿಯಲ್ ಡಿಸ್ಕ್ರಿಷನ್, ಇಟ್ ಇಸ್ ಲೆಫ್ಟ್ ಟು ದಿ ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್. ಡಿಸ್ಕ್ರಿಷನ್ ಅಂದರೆ ಅವರ ಇಚ್ಛೆ ಪ್ರಕಾರ, ಕೋರ್ಟಿಗೆ ಇಚ್ಛೆ ಇದ್ದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಕೊಡ್ಬೋದು, ಇಲ್ಲಾಂದರೆ ಕೊಡಬೇಕಂತ ಮ್ಯಾಂಡೇಟರಿ ಇಲ್ಲ ಅಂತ. ಆದರೆ ಇದನ್ನು ತೆಗೆದಿದ್ದಾರೆ. ಓಕೆ, ಸೊ ಇಟ್ ಹ್ಯಾಸ್ ಬಿನ್ ಮೇಡ್ ಮ್ಯಾಂಡೇಟರಿ ಕಂಪಲ್ಸರಿ ಮಾಡಿದ್ದಾರೆ. ಏನನ್ನು? ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಇನ್ನು ಸೆಕೆಂಡ್ ಚೇಂಜ್ ಅಂದರೆ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ. ಇದೊಂದು ಆಲ್ಟರ್ನೇಟ್ ರಿಲೀಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ, ಇದೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇದ್ದರೆ ಅದನ್ನು ಹೇಗೆ ಸ್ಪೆಸಿಫಿಕಲಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅದೊಂದು ಹೊಸದಾಗಿ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಶೆಡ್ಯೂಲಲ್ಲಿ ಕೂಡ ಬೇರೆ ಬೇರೆ ತರಹ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸನ್ನು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. 5 ಕ್ಯಾಟಗರೀಸ್ ಕೊಟ್ಟಿದ್ದಾರೆ. ಮತ್ತು ಇಂಜೆಕ್ಷನ್ ಕೊಡ್ಬೋದಾ, ಕೊಡಬಾರ್ದಾ, ಕೆಲವೊಂದು ಬಾರ್ ಇದೆ, ಅದೆಲ್ಲ ಹೇಳಿದ್ದಾರೆ. ಹಾಗೆ ಅಪಾಯಿಂಟ್ಮೆಂಟ್ ಆಫ್ ಎಕ್ಸ್ಪರ್ಟ್ಸನ್ನು ಅಪಾಯಿಂಟ್ ಮಾಡ್ಬೋದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಲಿಕ್ಕೆ ಅಂತ, ಅದೊಂದು ಹೊಸ್ತು. ಮತ್ತು ಡಿಸ್ಪೋಸಲ್ಗೆ ಟೈಮ್ ಲಿಮಿಟ್ ಹೇಳಿದ್ದಾರೆ ಫಾರ್ ಡಿಸ್ಪೋಸಲ್ ಆಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಸ್, ಕೇಸೆಲ್ಲ ಇದ್ದರೆ ಮಾಡಬೇಕಂತ ಹೇಳಿ. ಹಾಗೆ ಇನ್ನು ಕೆಲವೊಂದು LLP ಅಂದರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್, ಅದರದ್ದು ಅಮಾಲ್ಗಮೇಷನ್ ಆಗಿರುವಂತಹದ್ದು, ಅಂತಹ ಒಂದು ಅಮಾಲ್ಗಮೇಟೆಡ್ LLPಗೆ ಹೇಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಕೇಳ್ಬೋದು, ಅದು ಕೂಡ ಒಂದು ಪ್ರಾವಿಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೀಗೆ ಇದ್ರ ಜೊತೆ ಇನ್ನೂ ಹಲವಾರು ಪ್ರಾವಿಷನ್ಸ್ ಇದೆ. ನಾನೊಂದು ಬೇಸಿಕ್ ಒಂದು ಇಂಪಾರ್ಟೆಂಟ್ ಯಾವುದ್ಯಾವುದು ಅಂತ ಹೇಳಿ ಜಸ್ಟ್ ಒಂದು ಬ್ರೀಫಾಗಿ ಮೆನ್ಷನ್ ಮಾಡಿದೆ ಅಷ್ಟೇ. ಸೊ ಅದು ಕೂಡ ತಿಳ್ಕೊಳ್ಳಿ, ಇದು ಕೂಡ ಎಕ್ಸಾಮಿಗೆ ಕೇಳಬಹುದು. ಹೊಸದಾಗಿ ಅಮೆಂಡ್ಮೆಂಟ್ ಮೂಲಕ ಯಾವುದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಯಾವುದನ್ನು ಕಾನ್ಸೆಪ್ಟ್ ತೆಗೆದಿದ್ದಾರೆ ಅಂತ ಹೇಳಿ ಕೇಳ್ಬೋದು. ಓಕೆ, ಇಲ್ಲಿ ತನಕ ನಾವು ಇಂಟ್ರೊಡಕ್ಷನ್ ಜಸ್ಟ್ ಬೇಸಿಕ್ ಪ್ರಿಲಿಮಿನರಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಇದರಲ್ಲಿ ಒಂದೊಂದೇ ರಿಲೀಫನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ.